ಸೀತೆ, ನಾವು ಅಂದುಕೊಂಡಂತೆ ನಿಕುಂಬಿಲ ವನದಲ್ಲಿ ಭೀಕರ ಯುದ್ಧ ಆರಂಭವಾಗಿದೆಯಂತೆ. ಲಕ್ಷ್ಮಣ ಮತ್ತು ಅವನ ಕಡೆಯವರ ಅಬ್ಬರಕ್ಕೆ ರಾಕ್ಷಸ ಸೈನ್ಯ ತತ್ತರಿಸಿ ಹೋಗುತ್ತಿದೆಯಂತೆ. ಹೌದೇನು? ಆ ಮಾಯಾವಿ ಇಂದ್ರಜಿತು ವಾನರ ವೀರರ ಎದುರು ಸೋಲುತ್ತಿದ್ದಾನೆಯೇ? ಇಲ್ಲ ಸೀತೆ, ಅದು ಇನ್ನೂ ಸಾಧ್ಯವಾಗಿಲ್ಲ. ಏಕೆಂದರೆ ಇಂದ್ರಜಿತು ಇನ್ನೂ ಯುದ್ಧಕ್ಕೆ ಬಂದಿಲ್ಲ. ಅವನು ಇನ್ನೂ ಯುದ್ಧಕ್ಕೆ ಬಂದಿಲ್ಲವೆಂದರೆ ಅವನ ಹೋಮ ಇನ್ನೂ ಮುಗಿದಿಲ್ಲ ಎಂದು ಅರ್ಥ ಅಲ್ಲವೇ? ಹೌದು ಸೀತೆ, ಹೋಮ ಮುಗಿದಿದ್ದರೆ ಅವನು ಖಂಡಿತ ಯುದ್ಧಕ್ಕೆ ಬರುತ್ತಿದ್ದ. ಲಕ್ಷ್ಮಣ ಅವನ ಹೋಮವನ್ನು ಭಂಗಪಡಿಸಬೇಕಲ್ಲವೇ? ಹೌದು ಸೀತೆ, ಆ ಪ್ರಯತ್ನದಲ್ಲೇ ಅವರಿದ್ದಾರೆ. ಕಾವಲು ರಾಕ್ಷಸರ ಅಡ್ಡಿಯನ್ನು ನಿವಾರಿಸಿಕೊಳ್ಳದೆ ಇಂದ್ರಜಿತುವನ್ನು ಸಮೀಪಿಸುವುದು ಅವರಿಂದ ಹೇಗೆ ಸಾಧ್ಯ? ಅದು ಬೇಗ ಸಾಧ್ಯವಾಗಬೇಕು ತ್ರಿಜಟೆ. ಸಾಧ್ಯವಾಗುತ್ತದೆ ಸೀತೆ, ಖಂಡಿತ ಸಾಧ್ಯವಾಗುತ್ತದೆ. ನಿನಗೆ ಇನ್ನೊಂದು ವಿಷಯ ಗೊತ್ತೇ? ಏನದು ತ್ರಿಜಟೆ? ಇಂದ್ರಜಿತುವಿನ ವಧೆ ಲಕ್ಷ್ಮಣನಿಂದಲೇ ಆಗುತ್ತದೆ ಎಂದು ಹಲವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಕಾರಣವೇನೆಂದು ಗೊತ್ತೇ? ಏನು ಕಾರಣ? ಇಂದ್ರಜಿತುವನ್ನು ಕೊಲ್ಲುವ ವೀರ 14 ವರ್ಷಗಳ ಕಾಲ ಪತ್ನಿಯಿಂದ ದೂರವಿದ್ದು ಬ್ರಹ್ಮಚಾರ್ಯವನ್ನು ಪಾಲಿಸಿರಬೇಕಂತೆ. ಲಕ್ಷ್ಮಣ ಹಾಗೇ ಇರುವನಲ್ಲವೇ? ಹೌದು ತ್ರಿಜಟೆ. ಊರ್ಮಿಳೆ ನನ್ನಂತೆ ಪತಿಯೊಡನೆ ಬರಲಾಗಲಿಲ್ಲವಲ್ಲ ಎಂದು ಆಗಾಗ ವಿಷಾದ ಪಡುತ್ತಿದ್ದೇನೆ. ಹಾಗೆ ಆದದ್ದು ಒಳ್ಳೆಯದೇ ಅಲ್ಲವೇ? ಇಲ್ಲವಾದರೆ ಆ ಇಂದ್ರಜಿತುವನ್ನು ಗೆಲ್ಲಲು ಬೇರೆ ಯಾರಿಂದ ಸಾಧ್ಯವಾಗುತ್ತಿತ್ತು? ಊರ್ಮಿಳೆ ನನ್ನ ಜೊತೆಗೆ ಇದ್ದಿದ್ದರೆ ನನ್ನ ಅಪಹರಣವು ನಡೆಯದಿರಬಹುದಾಗಿತ್ತಲ್ಲವೇ? ಬಿಡು ಸೀತೆ, ಈಗ ಆ ವಿಷಯದ ಬಗ್ಗೆ ಚರ್ಚೆ ಮಾಡುವುದು ಬೇಡ. ಹೌದು, ಈಗ ಲಕ್ಷ್ಮಣ ಆ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಿ ಅವನನ್ನು ಪರಾಭವಗೊಳಿಸುವುದೇ ಮುಖ್ಯವಾಗಿದೆ. ಸೀತೆ, ವಿಭೀಷಣ ಪ್ರಭುವಿಗೆ ರಾವಣ ಪುತ್ರನ ಬಲಾಬಲಗಳ ಅರಿವಿದ್ದಿದ್ದರಿಂದಲೇ ಅವರು ಈ ನಿಕುಂಬಿಲ ವನದ ಯುದ್ಧದ ಸಲಹೆ ನೀಡಿರುತ್ತಾರೆ. ನಿಜ ತ್ರಿಜಟೆ, ವಿಭೀಷಣನಿಂದಾಗುತ್ತಿರುವ ಉಪಕಾರವನ್ನು ನಾವು ಮರೆಯುವಂತೆಯೇ ಇಲ್ಲ. ಜೊತೆಗೆ ವಿಭೀಷಣ ಪ್ರಭುವಿಗೆ ಆಶ್ರಯ ನೀಡಿ ಶ್ರೀರಾಮಚಂದ್ರ ಉಪಕಾರ ಮಾಡಿದ್ದಾರೆ. ಅವರನ್ನು ಲಂಕೆಯ ಮುಂದಿನ ರಾಜನಾಗಿ ಘೋಷಿಸಿದ್ದಾರೆ. ವಿಭೀಷಣನಿಂದ ಈ ಲಂಕೆಯ ಕಳಂಕವೆಲ್ಲ ದೂರವಾಗಬೇಕು. ಈ ಅಪ್ಪ ಮಗನ ದುಷ್ಟ ಅಟ್ಟಹಾಸವೆಲ್ಲ ಕೊನೆಯಾಗಬೇಕು. ಕೊನೆಯಾಗುತ್ತದೆ ಸೀತೆ, ಖಂಡಿತ ಕೊನೆಯಾಗುತ್ತದೆ. ಪ್ರಣಾಮಗಳು ಪ್ರಭು. ಬಾದೂತ, ನಮ್ಮ ಸೈನ್ಯಕ್ಕೆ ವಿಜಯವಾಗುತ್ತಿದೆಯೇ? ಅದನ್ನು ಮೊದಲು ಹೇಳು. ಪ್ರಭು, ಬಹುಶಃ ನಿಮ್ಮ ಪುತ್ರ ಇಂದ್ರಜಿತು ಯುದ್ಧ ಮಾಡಲು ಮನಸ್ಸು ಮಾಡಿದರೆ ಲಕ್ಷ್ಮಣನ ಮೇಲೆ ವಿಜಯ ಸಾಧಿಸಬಹುದು. ಏನಂದೆ? ಇಂದ್ರಜಿತುವಿಲ್ಲದ ನಮ್ಮ ರಾಕ್ಷಸ ಸೈನ್ಯವನ್ನು ಆ ಲಕ್ಷ್ಮಣನು ಪರಾಭವಗೊಳಿಸುತ್ತಿರುವೆನೆಂದು ಹೇಳುತ್ತಿರುವೆಯಾ? ದುರದೃಷ್ಟವಶಾತ್ ಅದು ಸತ್ಯ ಪ್ರಭು. ಲಕ್ಷ್ಮಣನೊಡನೆ ಹನುಮಂತ, ಸುಗ್ರೀವ, ಜಾಂಬವಂತ, ಅಂಗದ, ಜೊತೆಗೆ ನಿಮ್ಮ ಸೋದರ ವಿಭೀಷಣ ಕೂಡ. ಓ ದ್ರೋಹಿ ವಿಭೀಷಣನ ಹೆಸರೆತ್ತಬೇಡ. ಯುದ್ಧದಲ್ಲಿ ಏನಾಗುತ್ತಿದೆ ಅದನ್ನು ಹೇಳು. ಪ್ರಭು, ಸತ್ಯವಾದ ವಿಷಯವೆಂದರೆ ವಾನರ ಸೈನ್ಯದ ಕೈ ಯುದ್ಧದಲ್ಲಿ ಮೇಲಾಗುತ್ತಿದೆ. ಲಕ್ಷ್ಮಣ ಮತ್ತು ವಾನರ ವೀರರ ಪರಾಕ್ರಮಕ್ಕೆ ನಮ್ಮ ರಾಕ್ಷಸ ಸೈನ್ಯ ಚದುರುತ್ತಿದೆ. ಇಂದ್ರಜಿತುವಿನ ಹೋಮ ಹವನಗಳು ಏನೂ ಮುಗಿದಿಲ್ಲವೇ? ಇಲ್ಲ ಪ್ರಭು, ಇನ್ನೂ ಮುಗಿದಿಲ್ಲ. ನಮ್ಮ ಸೈನ್ಯ ಸೋಲುತ್ತಿರುವುದು ಇಂದ್ರಜಿತುವಿನ ಗಮನಕ್ಕೆ ಬಂದಿಲ್ಲವೇ? ಬಂದಿದೆ ಪ್ರಭು. ಯುದ್ಧದ ವಾರ್ತೆಗಳು ಅವರಿಗೆ ಮುಟ್ಟುತ್ತಿವೆ. ಆದರೂ ಅವನು ರಣರಂಗಕ್ಕೆ ಬಂದಿಲ್ಲವೆಂದರೆ ಹೋಮ ಅರ್ಥಕ್ಕೆ ನಿಂತರೆ ಅಪಾಯವೆಂದು ಅವನು ಬಲವಾಗಿ ನಂಬಿರಬೇಕು. ಹೌದು ಪ್ರಭು, ಹೋಮ ಮುಗಿಯದೆ ಅವರು ಯುದ್ಧಕ್ಕೆ ಬರುವುದಿಲ್ಲ. ಅಷ್ಟರಲ್ಲಿ ವಾನರ ಸೈನ್ಯ ನಮ್ಮ ರಾಕ್ಷಸ ಸೈನ್ಯವನ್ನು ಧೂಳಿಪಟ ಮಾಡಬಹುದು. ಏನು ಮಾಡಬೇಕೆಂದು ನಾನು ಯೋಚಿಸುತ್ತೇನೆ. ನೀನಿನ್ನು ಹೊರಡು.
ಪ್ರಣಾಮಗಳು ಪ್ರಭು. ಭೂತ, ಏಕೆ ಬಂದೆ? ಯುದ್ಧವೇನಾಯಿತು? ಯುದ್ಧ ನಡೆಯುತ್ತಿದೆ ಪ್ರಭು. ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಸಲೆಂದೇ ನಾನು ಬಂದೆ. ನಾನು ಹೋಮ ಮುಗಿಸಿ ಬರುತ್ತೇನೆಂದು ಹೇಳಿದ ಮೇಲೆ ರಾಕ್ಷಸ ವೀರರು ನವೋತ್ಸಾಹದಿಂದ ಹೋರಾಡುತ್ತಿದ್ದಾರೆ ತಾನೆ? ವಾನರರ ಸೇನೆ ಸೋಲುತ್ತಿದೆ ತಾನೆ? ಪ್ರಭು, ಅದು ಏಕೆ ಹಿಂಜರಿಕೆ? ಅಲ್ಲೇನು ನಡೆಯುತ್ತಿದೆ ಎಂದು ಸ್ಪಷ್ಟವಾಗಿ ಹೇಳು. ಪ್ರಭು, ಆ ವಾನರರ ಕೈ ಮೇಲಾಗುತ್ತಿದೆ, ನಮ್ಮ ಸೈನ್ಯ ಹಿಮ್ಮೆಟ್ಟುತ್ತಿದೆ. ಹೀಗೆ ಆದರೆ ನಮಗೆ ಸಂಪೂರ್ಣ ಸೋಲಾಗಬಹುದು ಪ್ರಭು. ಏನೆಂದೆ? ನಾನೀಗಲೇ ಹೋಗಿ ಆ ವಾನರ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುತ್ತೇನೆ. ಹಾಗಾದರೆ ಪ್ರಭು, ತಾವು ಯುದ್ಧ ಮಾಡಲು ಬರುತ್ತೀರಾ? ಹೌದು, ಬರುತ್ತೇನೆ. ನಿಮ್ಮ ಹೋಮ ಅದಿನ್ನೂ ಪೂರ್ಣವಾಗಿಲ್ಲ. ಪ್ರಭು, ತಾವು ಅರ್ಧಕ್ಕೆ ಹೋಮವನ್ನು ಬಿಟ್ಟು ಹೇಳಬಾರದಲ್ಲವೇ? ಹೌದು, ನಾನು ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಿ ಬರುವಂತಿಲ್ಲ. ನಾನು ಜಯಾಪೇಕ್ಷೆಯಿಂದ ಯುದ್ಧ ಭೂಮಿಗೆ ಹೊರಡುವ ಮೊದಲು ಮಂತ್ರಯುಕ್ತವಾದ ಹವಿಸಿನ ಆಹುತಿಯೊಂದಿಗೆ ಅಗ್ನಿದೇವನನ್ನು ಪೂಜಿಸುತ್ತೇನೆ. ಆಗ ಅಗ್ನಿಕುಂಡದಿಂದ ನನಗೆ ದಿವ್ಯಾಸ್ತ್ರಗಳು ಲಭಿಸಬೇಕು. ನಾನು ದಿವ್ಯಾಸ್ತ್ರಗಳಿಂದ ಯುದ್ಧ ಮಾಡುವಾಗ ನನಗೆ ಯಾರಿಂದಲೂ ಮರಣ ಸಂಭವಿಸಬಾರದು. ಆಗಬಹುದು, ಆದರೆ ಯುದ್ಧ ನಿಮಿತ್ತವಾಗಿ ನೀನು ಕೈಗೊಂಡಿರುವ ಹೋಮ ಪೂರ್ಣಗೊಳ್ಳುವ ಮೊದಲು ನೀನೇನಾದರೂ ಯುದ್ಧಕ್ಕೆ ತೆರಳಿದರೆ ಈ ವರ ಫಲಿಸದು. ಹಾಗೆ ಆಗಲಿ ಬ್ರಹ್ಮದೇವ. ಹೋಮ ಪೂರ್ಣವಾಗುವ ಮೊದಲೇ ನಾನು ಯುದ್ಧಕ್ಕೆ ಹೋದರೆ ನನ್ನ ವಿನಾಶವಾಗಲಿ. ತಥಾ. ಹೌದು, ನಾನು ಹೋಮ ಮುಗಿಸದೆ ಇಲ್ಲಿಂದ ಬರುವಂತಿಲ್ಲ.
ಅಲ್ಲಿಯವರೆಗೆ ಆ ವಾನರ ಉಬ್ಬರವನ್ನು ತಡೆಯಬೇಕೆಂದು ಸೇನಾಪತಿಗೆ ತಿಳಿಸು. ಹೋಮ ಮುಗಿದ ಕೂಡಲೇ ನಾನಿನ್ನಿಂದ ರಣರಂಗಕ್ಕೆ ಬಂದು ಆ ವಾನರನ್ನು ನಾಶ ಮಾಡಿಬಿಡುತ್ತೇನೆ. ಹಾಗೆ ಆಗಲಿ ಪ್ರಭು. ವಿಭೀಷಣ, ನಾವು ಎಷ್ಟು ಹೊತ್ತಿನಿಂದ ಯುದ್ಧ ಮಾಡುತ್ತಿದ್ದೇವೆ, ಎಷ್ಟು ರಾಕ್ಷಸರನ್ನು ಸಂಹರಿಸಿದ್ದೇವೆ. ಆದರೂ ಆ ಇಂದ್ರಜಿತು ರಣರಂಗಕ್ಕೆ ಬರುತ್ತಿಲ್ಲವಲ್ಲ. ಹೌದು ವಿಭೀಷಣ, ಆ ಇಂದ್ರಜಿತ್ ಲಕ್ಷ್ಮಣನಿಂದ ಹತನಾಗದೆ ನಾವು ಎಷ್ಟು ರಾಕ್ಷಸರನ್ನು ಕೊಂದರೂ ಪ್ರಯೋಜನವಿಲ್ಲ. ಈ ಸಲ ಅವನು ಅದೃಶ್ಯನಾಗಿ ಯುದ್ಧ ಮಾಡಲು ಪ್ರಯತ್ನಿಸಿದರೂ ಅವನನ್ನು ವಧಿಸದೆ ಬಿಡಬಾರದು. ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥವಾಗುತ್ತಿವೆ. ಆದರೆ ಈಗ ಆತುರಕ್ಕಿಂತ ತಾಳ್ಮೆ ಮುಖ್ಯ. ಈಗಾಗಲೇ ರಾಕ್ಷಸ ಸೈನ್ಯ ಬಲಹೀನವಾಗಿದೆ. ಅವರೆಲ್ಲರೂ ಸೋಲುತ್ತಿರುವ ವಿಷಯ ಯಜ್ಞ ಮಾಡುತ್ತಿರುವ ಇಂದ್ರಜಿತುವಿಗೆ ಈಗಾಗಲೇ ಮುಟ್ಟಿರುತ್ತದೆ. ಆದರೆ ಅವನ ಯಜ್ಞ ಕಾರ್ಯ ಖಂಡಿತ ಇನ್ನು ಮುಗಿದಿರುವುದಿಲ್ಲ. ರಾಕ್ಷಸ ಸೈನ್ಯ ಬಲಹೀನವಾಗಿದೆ. ಅವರೆಲ್ಲರೂ ಸೋಲುತ್ತಿರುವ ವಿಷಯ ಯಜ್ಞ ಮಾಡುತ್ತಿರುವ ಇಂದ್ರಜಿತುವಿಗೆ ಈಗಾಗಲೇ ಮುಟ್ಟಿರುತ್ತದೆ. ಆದರೆ ಅವನ ಯಜ್ಞ ಕಾರ್ಯ ಖಂಡಿತ ಇನ್ನು ಮುಗಿದಿರುವುದಿಲ್ಲ. ಮುಗಿಯದಂತೆ ತಡೆಯಬೇಕೆಂದಲ್ಲವೇ ನೀನು ಹೇಳಿದ್ದು. ಆದರೆ ಅದು ಸಾಧ್ಯವಾಗುತ್ತಿಲ್ಲವಲ್ಲ. ಅವನು ಹೋಮ ಮುಗಿಸಿದರೆ ಅಪಾಯವೆಂದು ನೀನು ಹೇಳಿದೆಯಲ್ಲ ವಿಭೀಷಣ. ಅವನ ಹೋಮ ಮುಗಿಯುವವರೆಗೂ ನಾವು ಕಾಯಬಾರದು. ಏನಾದರೂ ಉಪಾಯ ಮಾಡಿ ಅವನ ಹೋಮ ಮುಗಿಯದಂತೆ ನೋಡಿಕೊಳ್ಳಬೇಕು. ಹೌದು, ಈಗ ಉಪಾಯ ಮಾಡದಿದ್ದರೆ ಅಪಾಯ ಖಂಡಿತ. ಹೌದು ಅಂಗದ, ಆ ಉದ್ದೇಶದಿಂದಲೇ ನಾವು ಇಲ್ಲಿ ಯುದ್ಧಾರಂಭ ಮಾಡಿದ್ದು. ಇದರಿಂದ ಅವನು ನಮ್ಮೆದುರು ಕಾಣಿಸಿಕೊಳ್ಳುತ್ತಾನೆಂದು ನಿರೀಕ್ಷಿಸಿದ್ದೆ. ಆದರೆ ಈಗಲೂ ಅದು ನಿಮ್ಮ ಕೈಯಲ್ಲೇ ಇದೆ. ಅದು ಹೇಗೆಂದು ಹೇಳು ವಿಭೀಷಣ. ಲಕ್ಷ್ಮಣ, ಹೋಮ ಮಾಡುತ್ತಿರುವ ಇಂದ್ರಜಿತು ಕೆರಳಿ ರೋಷಾವಿಷ್ಟನಾಗಿ ಹೋಮವನ್ನು ಕೈಬಿಟ್ಟು ಯುದ್ಧಕ್ಕೆ ಧುಮುಕುವಂತೆ ಮಾಡಬೇಕು. ನಮ್ಮ ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು. ರಾಕ್ಷಸ ಸೈನ್ಯವೆಲ್ಲ ನಿರ್ನಾಮವಾದರೂ ಅವನು ಬಾರದಿದ್ದರೆ ಏನು ಮಾಡಬೇಕು ವಿಭೀಷಣ? ಲಕ್ಷ್ಮಣ, ಅಂಥ ಸಂದರ್ಭ ಬಂದರೆ ಅವನು ಹೋಮ ಮಾಡುತ್ತಿರುವ ಸ್ಥಳಕ್ಕೆ ನಾವೇ ಹೋಗಿ ಆಕ್ರಮಣ ಮಾಡಬೇಕು. ಆಗ ಅವನು ಅನಿವಾರ್ಯವಾಗಿ ನಮ್ಮೊಂದಿಗೆ ಯುದ್ಧಕ್ಕೆ ಬರುತ್ತಾನೆ. ವಿಭೀಷಣ, ಹೋಮ ಮಾಡುತ್ತಿರುವಾಗ ಅವನನ್ನು ಸಂಹರಿಸುವುದು ನನಗೆ ಸರಿ ಕಾಣುತ್ತಿಲ್ಲ. ಅವನು ಯುದ್ಧ ಮಾಡಲು ಬಂದಾಗ ಅವನನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಅವನು ಯುದ್ಧ ಮಾಡದೆ ಬೇರೆ ದಾರಿ ಇಲ್ಲದಂತೆ ಪ್ರಚೋದಿಸಿದರೆ ಅದು ಸಾಧ್ಯವಾಗುತ್ತದೆ. ವಿಭೀಷಣನ ಮಾತು ಸರಿಯಾಗಿದೆ. ನಾವು ಇನ್ನಷ್ಟು ವೀರಾವೇಶದಿಂದ ಹೋರಾಡೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!
ಹೋಮ ಕಾರ್ಯಗಳಲ್ಲಿ ಮುಳುಗಿರುವ ನಮ್ಮ ಪುತ್ರ ಇಂದ್ರಜಿತುವಿನ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರೆ ಅವನ ಗತಿ ಏನಾಗಬಹುದೆಂದು ಯೋಚಿಸಿರುವೆನಾ? ಮೂರ್ಖಳಂತೆ ಮಾತನಾಡಬೇಡ ಮಂಡೋದರಿ. ಶತ್ರುಗಳು ಆಕ್ರಮಣ ಮಾಡಿದರೆ ಮಂತ್ರ ಹೇಳುತ್ತಾ ಕೂರುವ ಹೇಳಿಯಲ್ಲ ನಮ್ಮ ಪುತ್ರ. ಹಾಗೇನಾದರೂ ಅವನು ಹೋಮವನ್ನು ಅರ್ಧಕ್ಕೆ ಬಿಟ್ಟು ಯುದ್ಧಕ್ಕೆ ಸಿದ್ಧನಾದರೆ ಅವನಿಗೆ ಅಪಜಯವಾಗುವುದಿಲ್ಲವೇ? ಮಂಡೋದರಿ, ಸಾಕು ಸಾಕು, ಮತ್ತೆ ಆ ಮಾತನ್ನು ಹೇಳಬೇಡ. ಕ್ಷಮಿಸಿ ಪ್ರಭು, ನೀವು ಬೇಡವೆನ್ನುವುದಾದರೆ ನಾನು ಏನನ್ನೂ ಹೇಳುವುದಿಲ್ಲ. ನೀನು ನಿಕುಂಬಿಲ ವನದಿಂದ ಬರುತ್ತಿರುವ ತಾನೆ? ಹೌದು ಪ್ರಭು. ನೀನು ಭಯಪಡಬೇಡ, ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ. ನಿಕುಂಬಿಲಾವನದ ಸುದ್ದಿಯನ್ನು ಹೇಳು. ಮಹಾಪ್ರಭು, ನಿಕುಂಬಿಲಾವನದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರವಾಗುತ್ತಿದೆ. ನನ್ನ ಪುತ್ರ ಇಂದ್ರಜಿತು ರಣರಂಗಕ್ಕೆ ಬಂದು ಶತ್ರುಗಳನ್ನು ಸೋದೆ ಬಡಿಯುತ್ತಿರುವನೇ? ಇಲ್ಲ ಪ್ರಭು, ಯುವರಾಜರು ಇನ್ನೂ ಯುದ್ಧ ಮಾಡಲು ಬಂದಿಲ್ಲ. ಅವರು ಹೋಮದಲ್ಲೇ ನಿರತರಾಗಿದ್ದಾರೆ. ಓ, ಹೋಮ ಹೋಮ ಹೋಮ! ಶತ್ರು ದಮನ ಮಾಡದೆ ಇನ್ನೆಷ್ಟು ಕಾಲ ಹೋಮ ಮಾಡುತ್ತಾನೆ? ಪ್ರಭು, ಶತ್ರುಗಳು ವಿಜೃಂಭಿಸುತ್ತಿದ್ದಾರೆ. ಲಕ್ಷ್ಮಣ ಮತ್ತು ವಾನರ ವೀರರು ನಮ್ಮ ಸೈನ್ಯವನ್ನೆಲ್ಲ ನುಚ್ಚುನೂರು ಮಾಡುತ್ತಿದ್ದಾರೆ. ಹೀಗೆ ಮುಂದುವರೆದರೆ ನಮ್ಮ ಸೈನ್ಯವೆಲ್ಲ ನಾಮಾವಶೇಷವಾಗಿ ಶತ್ರುಗಳು ಹೋಮದಲ್ಲಿ ಕುಳಿತಿರುವ ಯುವರಾಜರನ್ನು ಆಕ್ರಮಿಸುತ್ತಾರೆ ಪ್ರಭು. ಇಲ್ಲ, ಹಾಗಾಗಬಾರದು. ಅಂತಹ ಸಂದರ್ಭ ಬಂದರೆ ನಾನೇ ರಣರಂಗಕ್ಕೆ ಹೋಗಿ ಲಕ್ಷ್ಮಣ ಸಹಿತ ಆ ವಾನರನ್ನು ನಾಶ ಮಾಡುತ್ತೇನೆ. ಆ ಕಾರ್ಯ ಆದಷ್ಟು ಬೇಗ ಮುಗಿದರೆ ಒಳ್ಳೆಯದು ಪ್ರಭು. ನೀನಿನ್ನು ಹೊರಡು. ಶತ್ರುಗಳು ಇಂದ್ರಜಿತುವಿನ ಮೇಲೆ ಆಕ್ರಮಣ ಮಾಡಿದರೆ ಅಥವಾ ಇಂದ್ರಜಿತು ಹೋಮವನ್ನು ಬಿಟ್ಟು ಯುದ್ಧ ಪ್ರಾರಂಭಿಸಿದರೆ ನನಗೆ ಕೂಡಲೇ ತಿಳಿಸು. ಹಾಗೆ ಆಗಲಿ ಪ್ರಭು. ನನ್ನ ಪುತ್ರನ ಹೋಮ ಕಾರ್ಯ ಬೇಗ ಮುಗಿಯಬೇಕು. ಅವನು ಶತ್ರುವನ್ನು ಬೇಗ ಧ್ವಂಸಗೊಳಿಸಬೇಕು. ಆ ವಾನರರ ಸೈನ್ಯ ನಿಶ್ಚೇಷವಾಗಬೇಕು. ಪ್ರಭು, 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 ನಿಶ್ಶೇಷವಾಗುವ ಸಮಯ ಸನ್ನಿಹಿತವಾಗಿದೆ ಪ್ರಭು. ಯಾರು ಯಾರು ನಿಶ್ಶೇಷವಾಗುವ ಸಮಯ ಸನ್ನಿಹಿತವಾಗಿದೆ ದೂತ? ನಮ್ಮ ರಾಕ್ಷಸ ಸೈನ್ಯ, ಹೊರಗೆ ವಾನರ ವೀರರೊಂದಿಗೆ ಹೋರಾಡುತ್ತಿರುವ ನಮ್ಮ ರಾಕ್ಷಸ ಸೈನ್ಯ ನಾಮಾವಶೇಷವಾಗುವ ಸಂದರ್ಭ ಬಂದಿದೆ ಪ್ರಭು. ಅದನ್ನು ತಿಳಿಸಲೆಂದೇ ನಾನು ಬಂದೆ. ಅಂದರೆ ನಮ್ಮ ರಾಕ್ಷಸ ಸೇನೆ ಸೋಲುತ್ತಿದೆಯೇ? ಹೌದು ಪ್ರಭು, ಈಗಾಗಲೇ ಲಕ್ಷ್ಮಣ ಮತ್ತು ವಾನರ ವೀರರು ನಮ್ಮ ಕಡೆಯ ಹಲವು ರಾಕ್ಷಸರನ್ನು ಕೊಂದಿದ್ದಾರೆ. ಉಳಿದವರು ಪಲಾಯನ ಮಾಡುತ್ತಿದ್ದಾರೆ. ಅಳಿದುಳಿದವರ ಪ್ರತಿಭಟನೆಯಿಂದ ಯಾವ ಪ್ರಯೋಜನವೂ ಆಗುತ್ತಿಲ್ಲ ಪ್ರಭು. ಯಾವುದೇ ಕ್ಷಣದಲ್ಲಿ ಲಕ್ಷ್ಮಣ ಇಲ್ಲಿಗೆ ಬಂದು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡಬಹುದು. ಇಲ್ಲ, ಸಾಧ್ಯವಿಲ್ಲ. ಹಾಗಾಗಲು ಸಾಧ್ಯವಿಲ್ಲ. ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನಾನೀಗಲೇ ರಣರಂಗಕ್ಕೆ ಬಂದು ಶತ್ರು ದಮನ ಮಾಡಿ ಬಿಡುತ್ತೇನೆ. ಪ್ರಭು, ಹಾಗಾದರೆ ತಮ್ಮ ಹೋಮ ಕಾರ್ಯ ಮುಗಿದು ಹೋಯಿತೆ? ಇಲ್ಲ, ಈಗ ನಾನು ಹೋಮ ಮಾಡುತ್ತಾ ಕೂತರೆ ಲಂಕೆಯ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತದೆ.
ಶತ್ರು ನಾಶ ಮಾಡಿ ಬಂದು ನನ್ನ ಹೋಮವನ್ನು ಪೂರ್ಣಗೊಳಿಸುತ್ತೇನೆ. ನಾನೀಗಲೇ ಯುದ್ಧರಂಗಕ್ಕೆ ಹೋಗುತ್ತೇನೆ. ಪ್ರಭು ಪ್ರಭು ಪ್ರಣಾಮಗಳು ಮಹಾಪ್ರಭು. ಮೊದಲು ನಿಕುಂಬಲಾವನದ ವಿಷಯವನ್ನು ಹೇಳು. ಪ್ರಭು, ಅದು ಅದು ಹಿಂಜರಿಕೆ ಬೇಡ. ನಮ್ಮ ರಾಕ್ಷಸ ಸೈನ್ಯಕ್ಕೂ ವಾನರ ಸೈನ್ಯಕ್ಕೂ ಯುದ್ಧ ನಡೆಯುತ್ತಿದೆ ಅಲ್ಲವೇ? ನಡೆಯುತ್ತಿದೆ ಪ್ರಭು. ಜಯ ಯಾರ ಕಡೆಗಿದೆ? ನಮ್ಮ ಕಡೆಗೋ ಶತ್ರುಗಳ ಕಡೆಗೋ? ಪ್ರಭು, ಅದು ಅದು ದೂತ, ಅದು ಇದು ಎಂಬ ರಾಗಾಲಾಪನೆ ಬೇಡ. ವಾಸ್ತವವನ್ನು ಕೇಳಲು ನಾನು ಸಿದ್ಧನಿದ್ದೇನೆ. ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಡು. ಜಯ ಯಾರ ಕಡೆಗಿದೆ? ಪ್ರಭು, ವಾನರ ಸೈನ್ಯ ಮೇಲುಗೈಯಾಗುತ್ತದೆ. ರಾಕ್ಷಸ ಸೈನ್ಯ ಪಲಾಯನ. ಏನಂದೆ? ಕಪಿ ಸೈನ್ಯದೆದುರು ನಮ್ಮ ರಾಕ್ಷಸ ಸೈನ್ಯ ಪಲಾಯನ ಮಾಡುತ್ತಿದೆಯೇ? ಇಂಥ ಜಟಿಲವಾದ ಪರಿಸ್ಥಿತಿಯಲ್ಲಿ ನಾನೆಲ್ಲಿ ಸುಮ್ಮನೆ ಕುಳಿತಿರುವೆ? ಇಲ್ಲ, ನಾನೀಗಲೇ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ಸೊದೆ ಬಡಿಯುತ್ತೇನೆ. ನನ್ನ ಪುತ್ರ ಎಷ್ಟು ಹೊತ್ತು ಹೋಮ ಮಾಡುತ್ತಾನೋ ಮಾಡಲಿ. ಪ್ರಭು, ಯುವರಾಜರು ಈಗ ಹೋಮ ಮಾಡುತ್ತಿಲ್ಲ ಪ್ರಭು. ಏನು? ಹೋಮ ಮಾಡುತ್ತಿಲ್ಲವೇ? ಅವನು ಎಲ್ಲಿದ್ದಾನೆ? ಏನು ಮಾಡುತ್ತಿದ್ದಾನೆ? ಪ್ರಭು, ಈಗ ಅವರು ಯುದ್ಧ ಮಾಡುತ್ತಿದ್ದಾರೆ. ಏನು? ಜೈ ರಾವಣೇಶ್ವರ! ಜೈ ರಾವಣೇಶ್ವರ! ಜೈ ರಾವಣೇಶ್ವರ! ಜೈ ರಾವಣೇಶ್ವರ!
ವಿಭೀಷಣ, ಕಡೆಗೂ ನಮ್ಮ ತಂತ್ರ ಫಲಿಸಿತು. ಆ ಇಂದ್ರಜಿತು ಯುದ್ಧ ಮಾಡಲು ನಮ್ಮೆದುರು ಬಂದೇ ಬಿಟ್ಟ. ಹೌದು ಲಕ್ಷ್ಮಣ, ಇಂದ್ರಜಿತುವನ ಬಂದಿದ್ದಾಯಿತು. ಆದರೆ ಅವನು ತನ್ನ ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿ ಬಂದಿದ್ದಾನೆಯೋ ಅಥವಾ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದಿದ್ದಾನೆ ಎಂಬುದು ಖಚಿತವಾಗಲಿಲ್ಲ. ವಿಭೀಷಣ, ಅವನು ಹೋಮವನ್ನು ಮುಗಿಸಿ ಬಂದಿರಲಿ ಅಥವಾ ಮುಗಿಸದೆ ಬಂದಿರಲಿ, ನಾನಂತೂ ಆ ದುಷ್ಟನ ಸಂಹಾರಕ್ಕೆ ನನ್ನ ಸರ್ವ ಬಲವನ್ನು ಪ್ರಯೋಗಿಸುವುದಂತೂ ಖಂಡಿತ. ಲಕ್ಷ್ಮಣ, ಅವನಿರುವ ಸ್ಥಳಕ್ಕೆ ಯುದ್ಧ ಮಾಡಲು ಬಂದಿರುವುದರಿಂದ ಇಂದ್ರಜಿತ್ತು ಆಕ್ರೋಶಗೊಂಡು ಬಂದಿದ್ದಾನೆ. ಅದನ್ನು ತೀರಿಸಿಕೊಳ್ಳಲು ತನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತಾನೆ. ಅವನ ಪರಾಕ್ರಮ ತಂತ್ರ ಕುತಂತ್ರಗಳನ್ನು ಮೀರಿ ನಾವು ಅವನ ವಿರುದ್ಧ ಹೋರಾಡಬೇಕಾಗಿದೆ. ಹೌದು ಸುಗ್ರೀವ, ಆ ಇಂದ್ರಜಿತವನ್ನು ಜಯಿಸಿದರೆ ಮಾತ್ರ ಆ ರಾವಣನನ್ನು ಗೆಲ್ಲುವುದು ಸಾಧ್ಯ ಎಂದು ನನಗೆ ಗೊತ್ತಿದೆ. ಲಕ್ಷ್ಮಣ, ರಾಮನಾಮ ಬಲದಿಂದಲೇ ನಮಗೆ ಗೆಲುವು ಲಭಿಸುತ್ತದೆ. ಇವನು ತನ್ನ ಯಜ್ಞ ಕಾರ್ಯವನ್ನು ಬಿಟ್ಟು ಬರಬೇಕಾಗಿತ್ತು, ಬಂದಿದ್ದಾನೆ. ಇವನ ಸಂಹಾರ ನಿನ್ನಿಂದಲೇ ಆಗಬೇಕು. ಹಾಗೆಯೇ ಆಗುತ್ತದೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ವಂದನೆಗಳು ರಾಮಚಂದ್ರ ಪ್ರಭು. ಬಾದೂತ, ನೀನು ನಿಕುಂಬಿಲ ವನದಿಂದ ಬರುತ್ತಿರುವೆಯಾ? ಹೌದು ಪ್ರಭು, ಅಲ್ಲಿನ ಸಂಗತಿಯನ್ನು ತಿಳಿಸಲು ಬಂದೆ. ಅಲ್ಲಿ ಯುದ್ಧ ನಡೆಯುತ್ತಿದೆಯೇ? ಹೌದು ಪ್ರಭು, ಯುದ್ಧ ನಡೆಯುತ್ತಿದೆ. ನಮ್ಮ ವಾನರ ವೀರರು ವೀರಾವೇಶದಿಂದ ರಾಕ್ಷಸ ಸೈನ್ಯವನ್ನು ಎದುರಿಸುತ್ತಿದ್ದಾರೆ. ತಮ್ಮ ಸೋದರ ಲಕ್ಷ್ಮಣ ತಮ್ಮ ಅತುಲ ಬಲ ಪರಾಕ್ರಮದಿಂದ ರಾಕ್ಷಸ ಸೈನ್ಯದಲ್ಲಿ ನಡುಕ ಉಂಟು ಮಾಡುತ್ತಿದ್ದಾರೆ. ಭಲೆ ದೂತ, ಬಹಳ ಪ್ರಿಯವಾದ ವಾರ್ತೆಯನ್ನು ತಿಳಿಸಿದೆ. ತನ್ನ ವಂಚನೆಯ ಸಂಚಿನಿಂದ ನಮ್ಮೆಲ್ಲರಿಗೂ ದುಃಖ ಉಂಟು ಮಾಡಿದ ಆ ರಾವಣ ಪುತ್ರ ಇಂದ್ರಜಿತ ವಿಷಯವನ್ನು ತಿಳಿಸು. ಹೇಳುತ್ತೇನೆ ಪ್ರಭು. ಮೊದಲು ಎಷ್ಟು ಪ್ರಯತ್ನಿಸಿದರೂ ಆ ಇಂದ್ರಜಿತು ತನ್ನ ಹೋಮ ಕಾರ್ಯವನ್ನು ಬಿಟ್ಟು ಬರಲೇ ಇಲ್ಲ. ಆದರೆ ಲಕ್ಷ್ಮಣ ಮತ್ತು ವಾನರ ವೀರರು ಅವನು ಬರದೆ ಬೇರೆ ದಾರಿ ಇಲ್ಲವೆಂಬಂತೆ ರಾಕ್ಷಸ ಸೇನೆಯನ್ನು ದಮನ ಮಾಡಿದರು. ಈಗ ಅವನು ರಣರಂಗಕ್ಕೆ ಬಂದಿದ್ದಾನೆ. ದೂತ, ಆ ರಾವಣ ಪುತ್ರ ತನ್ನ ಯಜ್ಞವನ್ನು ಮುಗಿಸಿ ಬಂದನೋ ಅಥವಾ ಅರ್ಧಕ್ಕೆ ಬಿಟ್ಟು ಬಂದನೋ? ಅದನ್ನು ತಿಳಿಯಲಾಗಲಿಲ್ಲ ಪ್ರಭು. ನೀನು ಮತ್ತೆ ಅಲ್ಲಿಗೆ ಹೋಗು, ಆ ವಿಷಯವನ್ನು ತಿಳಿದುಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಹೋಮ ಮುಗಿದಿದ್ದರೆ ಆ ಇಂದ್ರಜಿತು ಅಜೇಯ, ಮುಗಿಯದಿದ್ದರೆ ಅವನಿಗೆ ಪರಾಜಯ. ಸೀತೆ, ಬಾ ತ್ರಿಜಟೆ, ನೀನು ಉತ್ಸಾಹದಿಂದ ಬರುವುದನ್ನು ನೋಡಿದರೆ ಯಾವುದೋ ಸಂತೋಷದ ವಾರ್ತೆ ಇರುವಂತಿದೆ. ಹೌದು ಸೀತೆ, ನಾವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ನಿಕುಂಬಿಲ ವನದಲ್ಲಿ ಇಂದ್ರಜಿತುವಿಗೂ ಲಕ್ಷ್ಮಣನ ಸೈನ್ಯಕ್ಕೂ ಯುದ್ಧ ನಡೆಯುತ್ತಿದೆ. ಹೌದೇ ತ್ರಿಜಟೆ, ಖಂಡಿತ ಇದು ನಿರ್ಣಾಯಕ ಯುದ್ಧವಾಗುತ್ತದೆ. ಆ ರಾವಣನ ಅವನತಿಗೆ ಈ ಯುದ್ಧ ಬಾಗಿಲು ತೆರೆಯುತ್ತದೆ. ಹೌದು ಸೀತೆ, ಈ ಯುದ್ಧದಲ್ಲಿ ಇಂದ್ರಜಿತು ಪರಾಭವಗೊಳ್ಳುವುದು ಖಚಿತ. ಏಕೆಂದರೆ ಅವನು ರಣರಂಗಕ್ಕೆ ಬರಲಿ ಎಂದು ಕಾಯದೆ ಅವನಿರುವ ಕಡೆಗೆ ಲಕ್ಷ್ಮಣ ಯುದ್ಧಕ್ಕೆ ಹೋಗಿದ್ದಾನೆ. ಅಂದ ಮೇಲೆ ಅವನನ್ನು ಅಂತ್ಯಗೊಳಿಸಬೇಕೆಂದು ನಿರ್ಧಾರ ಮಾಡಿಕೊಂಡೇ ನಿನ್ನ ಸ್ವಾಮಿ ಲಕ್ಷ್ಮಣನನ್ನು ಕಳಿಸಿರುತ್ತಾರೆ. ಅದೆಲ್ಲ ನಿಜ ತ್ರಿಜಟೆ. ಆದರೆ ಆ ಇಂದ್ರಜಿತು ಪಡೆದಿರುವ ಬ್ರಹ್ಮನ ವರ ನನ್ನ ಚಿಂತೆಗೆ ಕಾರಣವಾಗುತ್ತಿದೆ. ಅದರಿಂದ ನಮ್ಮ ಕಡೆಯವರಿಗೆ ಕೇಡಾಗುವುದಿಲ್ಲವೇ? ಬಹುಶಃ ಅವನು ತನ್ನ ಹೋಮ ಕಾರ್ಯವನ್ನು ಮುಗಿಸಲು ಅವಕಾಶ ಕೊಟ್ಟಿರುವುದಿಲ್ಲ. ಅದು ನಿನಗೆ ಖಚಿತವಾಗಿ ಗೊತ್ತಿದೆಯೇ? ಇಲ್ಲ ಸೀತೆ, ನನಗೆ ಖಚಿತವಾಗಿ ಗೊತ್ತಿಲ್ಲ. ಬಹುಶಃ ಈ ಯುದ್ಧದ ಪರಿಣಾಮವೇ ಅದಕ್ಕೆ ಉತ್ತರ ನೀಡಬಹುದು. ಅವನು ಎಂಥ ವರವನ್ನೇ ಪಡೆದಿದ್ದರೂ ಧರ್ಮದ ಕಡೆಗೆ ಜಯ ದೊರೆಯುವುದೆಂದು ನನ್ನ ಮನಸ್ಸು ಹೇಳುತ್ತಿದೆ. ನಿಜ ಸೀತೆ, ಇಂದ್ರಜಿತು ಎಂಥ ವೀರನೇ ಆದರೂ ತನ್ನ ತಂದೆಯ ಅಧರ್ಮವನ್ನು ಬೆಂಬಲಿಸಿದ್ದಾನೆ. ಅಲ್ಲದೆ ಯುದ್ಧ ಧರ್ಮಕ್ಕೆ ವಿರುದ್ಧವಾಗಿ ಮಾಯಾವಿದ್ಯೆಯನ್ನು ಬಳಸಿದ್ದು ಅಧರ್ಮವೇ. ಹೌದು ತ್ರಿಜಟೆ, ಮಾಯಾ ಸೀತೆಯನ್ನು ವಧಿಸಿ ನನ್ನ ಸ್ವಾಮಿಯನ್ನು ಮೋಸಗೊಳಿಸಲು ನೋಡಿದ ಅಂಥ ಪಾಪಿಗೆ ವಿಜಯ ದೊರೆಯಬಾರದು. ಅವನು ಸೋಲಬೇಕು. ನಿನ್ನ ಮಾತು ಸತ್ಯವಾಗಲಿ ಎಂದು ನಾನು ಹಾರೈಸುತ್ತೇನೆ. ಆ ವಾರ್ತೆಯನ್ನು ನಾನೇ ಬಂದು ತಿಳಿಸುತ್ತೇನೆ.
ಇನ್ನು ನನ್ನ ಪುತ್ರ ಇಂದ್ರಜಿತ್ತು ಯುದ್ಧ ಮಾಡುತ್ತಿದ್ದಾನೆಯೇ? ಹೌದು ಪ್ರಭು, ಅವರು ಈಗ ವೀರಾವೇಶದಿಂದ ಹೋರಾಡುತ್ತಿದ್ದಾರೆ ಪ್ರಭು. ಅಂದ ಮೇಲೆ ನಮಗೆ ಸೋಲೆಂದರೇನು, ಶತ್ರುಗಳಿಗೆ ಜಯವೆಂದರೇನು? ಪ್ರಭು, ನೀವು ನನ್ನ ಮಾತನ್ನ ಪೂರ್ಣವಾಗಿ ಕೇಳಲಿಲ್ಲ. ಯುವರಾಜರು ಬರುವವರೆಗೆ ರಣರಂಗದಲ್ಲಿ ಅಂತ ಪರಿಸ್ಥಿತಿ ಉಂಟಾದದ್ದು ನಿಜ. ಆದರೆ ಅವರು ಬಂದ ಮೇಲೆ ಚಿತ್ರವೇ ಬದಲಾಯಿತು. ಓಡುತ್ತಿದ್ದ ರಾಕ್ಷಸರೆಲ್ಲ ಮತ್ತೆ ಓಡೋಡಿ ಬಂದು ಯುವರಾಜರೊಂದಿಗೆ ಸೇರಿ ವೀರಾವೇಶದಿಂದ ಹೋರಾಡುತ್ತಿದ್ದಾರೆ ಪ್ರಭು. ಹೋರಾಡಲಿ, ನನ್ನ ಪುತ್ರ ವಿಜೃಂಭಿಸಲಿ, ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಗಲಿ, ನನ್ನ ಪುತ್ರನಿಗೆ ಜಯ ಲಭಿಸಲಿ. ದೂತ ಪ್ರಭು, ನೀನೀಗಲೇ ರಣರಂಗಕ್ಕೆ ಹೋಗಿ ನನ್ನ ಪುತ್ರನ ಜಯದ ವಾರ್ತೆಯನ್ನು ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ದೂತ, ಅಪ್ಪಣೆ ಪ್ರಭು. ಇಂದ್ರಜಿತ್ತು ಹೋಮವನ್ನು ಪೂರ್ಣಗೊಳಿಸಿ ಯುದ್ಧಕ್ಕೆ ಬಂದನೆ? ಆ ವಿಷಯ ನನಗೆ ತಿಳಿಯದು ಪ್ರಭು. ನೀನಿನ್ನು ಹೊರಡು. ಇಂದ್ರಜಿತ್ತು ಹೋಮವನ್ನು ಪೂರ್ಣಗೊಳಿಸಿ ಬಂದನೆ ಅಥವಾ ಪೂರ್ಣಗೊಳಿಸದೆ ಯುದ್ಧಕ್ಕೆ ಬಂದಿರುವನೇ? ಸಮರವಿದೋ 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 ಮಹಾಸಮರ, ಚರಿತೆಯಲಿ ಇದು ಅಮರ. ಸಮರವಿದೋ ಮಹಾಸಮರ, ಚರಿತೆಯಲಿ ಇದು ಅಮರ, ಚರಿತೆಯಲಿ ಇದು ಅಮರ. ಸಮರವಿದೋ ಸಮರವಿದೋ ನರವಾನರರ ಧೀರರ ಸೇನೆಗೆ ಅಂಕುಶವಿಲ್ಲ, ಅಸುರ ಕುಲೋದ್ಭವ ರಾಕ್ಷಸ ಸೇನೆಗೆ ಇತಿಮಿತಿಯಿಲ್ಲ. ನರವಾನರರ ಧೀರರ ಸೇನೆಗೆ ಅಂಕುಶವಿಲ್ಲ, ಅಸುರ ಕುಲೋದ್ಭವ ರಾಕ್ಷಸ ಸೇನೆಗೆ ಇತಿಮಿತಿಯಿಲ್ಲ. ವೃಂದಗಳ ಚೆಂದಾಡುವುದೇ ಇಲ್ಲಿನ ಯೋಧರ ಆಟ, ವೃಂದಗಳ ಚೆಂದಾಡುವುದೇ ಇಲ್ಲಿನ ಯೋಧರ ಆಟ. ವೈರಿಯನು ಕೊಲ್ಲುವುದೇ ಪ್ರತಿಯೊಬ್ಬರು ಕಲಿತಿಯ ಪಾಠ, ವೈರಿಯನು ಕೊಲ್ಲುವುದೇ ಪ್ರತಿಯೊಬ್ಬರು ಕಲಿತಿಯ ಪಾಠ. ಸಮರವಿದೋ ಸಮರವಿದೋ, ಚರಿತೆಯಲಿ ಇದು ಅಮರ, ಚರಿತೆಯಲಿ ಇದು ಅಮರ. ಸಮರವಿದೋ ಸಮರವಿದೋ.
ಹನುಮಂತ! ಓಹೋ, ವೀರಾಧಿವೀರ ಇಂದ್ರಜಿತು, ನನ್ನ ಪೌರುಷವನ್ನು ಕಂಡು ನಿನ್ನ ಕಣ್ಣು ಕೆಂಪಾದವಲ್ಲ. ನನ್ನ ಗದಾ ಪ್ರಹಾರದಿಂದ ಈ ನಿನ್ನ ದುರ್ಬಲ ರಾಕ್ಷಸ ಸೈನ್ಯ ಸಂಪೂರ್ಣವಾಗಿ ನಾಶವಾಗುವುದನ್ನು ತಡೆಯಲು ಬಂದೆಯಾ? ಎಲ್ಲವೂ ಕಪಿಯೇ, ನೀನೇ ಮಹಾಬಲವಂತನೆಂದು ಉಬ್ಬಿ ಹೋಗಬೇಡ. ಈ ಇಂದ್ರಜಿತು ಆ ನಿನ್ನ ಪ್ರಭು ರಾಮನನ್ನೇ ಮೈಮರೆತು ಮಲಗುವಂತೆ ಮಾಡಿದ್ದನೆಂದು ನೆನಪಿರಲಿ. ಕಪಿಚೇಷ್ಟೆಯಿಂದ ಅಲ್ಪಬಲರನ್ನು ಕೊಂದ ಮಾತ್ರಕ್ಕೆ ನಮ್ಮ ರಾಕ್ಷಸ ಸೇನೆ ನಾಶವಾಗುವುದೆಂದು ಭ್ರಮಿತನಾಗಬೇಡ. ಭ್ರಮೆ ನನಗಲ್ಲ ರಾವಣ ಪುತ್ರ, ನಿನಗೆ. ಇಂದ್ರನನ್ನೇ ಗೆದ್ದವನೆಂದು ಬೀಗುವ ನೀನು, ಮಾಯಾವಿದ್ಯೆಯ ಮರೆಯಲ್ಲಿ ತಂತ್ರ ಕುತಂತ್ರಗಳ ಮೊರೆ ಹೋಗಿರುವ ನೀನು ವೀರನಲ್ಲ, ಪರಮ ಹೇಳಿ. ಮಾಯಾ ಸೀತೆಯ ನೆಪದಲ್ಲಿ ನಮಗೆ ದುಃಖ ಉಂಟು ಮಾಡಿ ಪ್ರಾಣ ರಕ್ಷಿಸಿಕೊಂಡ ನಿನ್ನನ್ನು ಯಾರು ವೀರನೆನ್ನುತ್ತಾರೆ? ಪತಿವ್ರತೆಯಾದ ಸೀತೆ ಅಶೋಕವನದಲ್ಲಿ ತನ್ನ ಪಾಡಿಗೆ ತಾನಿದ್ದಳು. ಯಾರ ವಿರುದ್ಧವೂ ಯುದ್ಧ ಮಾಡುತ್ತಿರಲಿಲ್ಲ. ಅಂತವಳನ್ನು ರಣರಂಗಕ್ಕೆ ಕರೆದೊಯ್ದು ವಧಿಸಿದ್ದು ಧರ್ಮವಲ್ಲ, ಧರ್ಮವಲ್ಲ, ಧರ್ಮವಲ್ಲ. ಸುಲೋಚನಾ! ಯುವರಾಣಿ, ಏನಾದರೂ ವಾರ್ತೆ ಇದೆಯೇ ಸಖಿ? ನಿಕುಂಬಿಲ ವನದಲ್ಲಿ ಯುದ್ಧ ನಡೆಯುತ್ತಿದೆ ಎಂದು ತಿಳಿಸಲು ಬಂದೆ. ಹೌದೇ ಸಖಿ? ನನ್ನ ಸ್ವಾಮಿಯು ಅಲ್ಲಿ ಯುದ್ಧ ಮಾಡುತ್ತಿದ್ದಾರೆಯೇ? ಹೌದು, ಯುವರಾಜರು ಯುದ್ಧ ಮಾಡುತ್ತಿದ್ದಾರೆ. ಈಗ ಅವರಿಗೂ ವಾನರ ವೀರ ಹನುಮಂತನಿಗೂ ಯುದ್ಧ ನಡೆಯುತ್ತಿದೆಯಂತೆ ದೂತರು ನನಗೆ ತಿಳಿಸಿದರು. ಸಖಿ, ನನ್ನ ಸ್ವಾಮಿ ಹೋಮವನ್ನು ಮುಗಿಸಿ ಯುದ್ಧಕ್ಕೆ ಬಂದಿರುವರಂತೇನು? ಇಲ್ಲ ಯುವರಾಣಿ, ಅದು ನನಗೆ ತಿಳಿಯಲಿಲ್ಲ. ಸಖಿ, ನನ್ನ ಸ್ವಾಮಿ ಹೋಮ ಕಾರ್ಯವನ್ನು ಮುಗಿಸಿ ಬಂದರು ಅಥವಾ ಮುಗಿಸದೆ ಬಂದರು ಎಂಬುದೇ ಬಹಳ ಮುಖ್ಯ. ಈ ವಿಷಯವನ್ನು ನೀನು ಹೇಗಾದರೂ ಮಾಡಿ ತಿಳಿದುಕೊಂಡು ಬಾ. ಏಕೆಂದರೆ ಇದರಲ್ಲಿ ನನ್ನ ಭವಿಷ್ಯವೇ ಅಡಗಿದೆ. ಹೋಗು ಸಖಿ, ಬೇಗ ಹೋಗು, ಈ ವಿಷಯವನ್ನು ತಿಳಿದುಕೊಂಡು ಬಾ. ಹಾಗೇ ಆಗಲಿ ಯುವರಾಣಿ, ನಾನು ಈಗಲೇ ಹೋಗುತ್ತೇನೆ. ಹೇಗಾದರೂ ಮಾಡಿ ವಿಷಯವನ್ನು ತಿಳಿದು ಬರಲು ಪ್ರಯತ್ನಿಸುತ್ತೇನೆ. ಅಯ್ಯೋ ದೇವರೇ, ಎಂಥ ವಿಷಮ ಪರಿಸ್ಥಿತಿ ಎದುರಾಗಿದೆ. ನನ್ನ ಪತಿಯು ಹೋಮ ಕಾರ್ಯವನ್ನು ಮುಗಿಸಿ ಬಂದಿದ್ದರೆ ಅವರು ಯುದ್ಧದಲ್ಲಿ ಹಾಜರಾಗುತ್ತಾರೆ. ಅವರ ಜೀವವು ಸುರಕ್ಷಿತವಾಗಿರುತ್ತದೆ. ಒಂದು ವೇಳೆ ಅವರು ತಮ್ಮ ಹೋಮ ಕಾರ್ಯವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರೆ, ಇಲ್ಲ, ಹಾಗಾಗಬಾರದು. ದೇವರೇ, ನನ್ನ ಪತಿ ತಮ್ಮ ಹೋಮ ಕಾರ್ಯವನ್ನು ಪೂರ್ತಿಯಾಗಿ ಮುಗಿಸಿ ಯುದ್ಧಕ್ಕೆ ಬರುವಂತಾಗಲಿ. ಅತ್ತೆಯವರೇ, ಸುಲೋಚನಾ, ಕುಳಿತುಕೋ. ಹೇಳು. ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮೊಡನೆ ಒಂದು ವಿಷಯವನ್ನು ಮಾತನಾಡಬೇಕು. ಅಭ್ಯಂತರವೇನೂ ಇಲ್ಲ ಸುಲೋಚನಾ. ನೀನು ಏನನ್ನು ಹೇಳಬೇಕೆಂದು ಬಂದಿರುವೆಯೋ ಎಲ್ಲವನ್ನು ಹೇಳು. ನಿಮ್ಮ ಪುತ್ರ ಯುದ್ಧ ಮಾಡುತ್ತಿರುವರಂತೆ. ಆ ವಿಚಾರ ನನಗೂ ತಿಳಿಯಿತು. ಹಾಗಾದರೆ ಇನ್ನೊಂದು ವಿಚಾರವೂ ನಿಮಗೆ ತಿಳಿದಿರಬೇಕು. ಯಾವ ವಿಚಾರ? ನಿಕುಂಬಿಲ ವನದಲ್ಲಿ ಅವರು ಮಾಡುತ್ತಿದ್ದ ಹೋಮ ಕಾರ್ಯ ಮುಗಿಯಿತೋ ಇಲ್ಲವೋ ಎಂಬುದು. ಇಲ್ಲ ಸುಲೋಚನಾ, ಆ ವಿಚಾರ ನನಗೂ ತಿಳಿಯಲಿಲ್ಲ. ಅದೇ ಈಗ ನನ್ನ ಆತಂಕಕ್ಕೆ ಕಾರಣವಾಗಿದೆ ಅತ್ತೆಯವರೇ. ಅವರು ಹೋಮ ಕಾರ್ಯ ಪೂರ್ಣಗೊಳಿಸದಿದ್ದರೆ ಅಪಾಯಕ್ಕೆ ಸಿಲುಕುತ್ತಾರಲ್ಲವೇ? ಅದು ಅವನಿಗೂ ಗೊತ್ತಿರುತ್ತದೆ ಸುಲೋಚನಾ. ಅಂದರೆ ಅವರು ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿಯೇ ಯುದ್ಧಕ್ಕೆ ಬಂದಿರುತ್ತಾರಲ್ಲವೇ? ಸುಲೋಚನಾ, ನಿನ್ನ ಆತಂಕ ನನಗೆ ಅರ್ಥವಾಗುತ್ತಿದೆ. ಇಂದ್ರಜಿತು ಹೋಮವನ್ನು ಪೂರ್ಣಗೊಳಿಸದಿದ್ದರೂ ಅಪಾಯದ ಸಂದರ್ಭ ಉಂಟಾಗದಂತೆ ಎಚ್ಚರವಾಗಿರುತ್ತಾನೆಂದು ನಾನು ಭಾವಿಸುತ್ತೇನೆ. ಅಪಾಯದ ಸಂದರ್ಭವೆಂದರೆ
ಸುಲೋಚನಾ, ಅಪಾಯದ ಸಂದರ್ಭವೇನೆಂದು ನಾನು ನಿನಗೆ ಹೇಳುತ್ತೇನೆ. ಆಗಲಾದರೂ ನಿನಗೆ ಸಮಾಧಾನವಾಗುತ್ತದೆ. ನನ್ನ ಪ್ರಭು ಶ್ರೀರಾಮಚಂದ್ರ ಬ್ರಹ್ಮಾಸ್ತ್ರಕ್ಕೆ ಗೌರವ ತೋರಿಸುವ ಸಲುವಾಗಿ ಮೈ ಮರೆತು ಸ್ವಲ್ಪ ಹೊತ್ತು ಮಲಗಿದ್ದರೆ ಹೊರತು ನಿನ್ನ ಪರಾಕ್ರಮದ ಪ್ರಭಾವದಿಂದಲ್ಲ. ನಿನ್ನ ಅಸ್ತ್ರಗಳಿಂದ ಹಾನಿಗೊಳಗಾದ ಇಡೀ ವಾನರ ಸೈನ್ಯ ಮರಳಿ ಚೈತನ್ಯ ಪಡೆದು ಯುದ್ಧ ಮಾಡುತ್ತಿರುವುದನ್ನು ಮರೆತು ಬಿಟ್ಟೆಯಾ? ಹಿಂದಿನದೆಲ್ಲ ಮತ್ತೆ ಮಾತನಾಡಬೇಡ ಹನುಮಂತ. ಇಂದಿನದನ್ನು ನೋಡು. ನಾನು ಯಾವ ಮಾಯಾವಿದ್ಯೆಯನ್ನು ಪ್ರಯೋಗಿಸದೆ ಹಿಂದೆ ನಿಮ್ಮನ್ನೆಲ್ಲ ನಿರ್ನಾಮ ಮಾಡಲು ಪಣ ತೊಟ್ಟಿ ಬಂದಿದ್ದೇನೆ. ಹಾಗೇನು? ಬಹಳ ಸಂತೋಷ. ನೀನು ನಿಜವಾದ ವೀರನೇ ಆಗಿದ್ದರೆ ಬಾ, ನಿನ್ನ ಆಯುಧಗಳನ್ನು ಪಕ್ಕಕ್ಕಿಟ್ಟು ಬಾ, ನನ್ನೊಂದಿಗೆ ಮಲ್ಲ ಯುದ್ಧ ಮಾಡು. ಈ ವಾಯುಪುತ್ರನ ಬಾಹುಬಂಧನದ ರುಚಿ ಏನೆಂದು ನಿನಗೆ ತೋರಿಸುತ್ತೇನೆ. ನನ್ನ ಮುಷ್ಟಿಯ ಪ್ರಹಾರಗಳನ್ನು ನೀನು ಸಹಿಸಿದೆಯಾದರೆ ನಿನ್ನನ್ನು ವೀರನೆಂದು ಮೆಚ್ಚುತ್ತೇನೆ. ಏಕೆ ನಿನಗೆ ನನ್ನ ದಿವ್ಯಾಸ್ತ್ರಗಳ ರುಚಿ ತೋರಿಸಬಾರದೆ? ಈ ರಾವಣ ಪುತ್ರನ ಹರಿತವಾದ ಶರಾಘಾತವನ್ನು ಸಹಿಸಿ ನೀನು ವೀರನೆಂಬುದನ್ನು ನಿರೂಪಿಸು.